ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಯಮುನೇನ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಗೆ ಇವತ್ತೇನು ತಿಳ್ಸೋಕೆ ಬಂದಿದ್ದೀನಿ ಅಂತ ಅಂದರೆ, ಇದರ ಹೆಸರು ಬಂದುಬಿಟ್ಟು ಡಿಸ್ಪ್ಲೇನಲ್ಲಿ ಕಾಣ್ತಾ ಇದೆ ನೋಡಿ, ಬ್ಲ್ಯಾಕ್ ರೈಸಿನ್ಸ್ ಅಂತ ಹೇಳ್ಬಿಟ್ಟು ಒಣ ಕಪ್ಪು ದ್ರಾಕ್ಷಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಿಮಗೆ ಬೆನಿಫಿಟ್ಸ್ ಹೇಳೋಣ ಅಂತ ಬಂದಿದ್ದೀನಿ. ತುಂಬ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ ಇದ್ರ ಬಗ್ಗೆ, ಹಂಗಾಗಿ ಇದ್ರ ಬಗ್ಗೆ ತಿಳಿಸೋಣ ಅಂತ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ನಾನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಗಾಯ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಬಂದುಬಿಟ್ಟು ಭಾರತೀಯ ಔಷಧಿ. ಇದು ಬಂದುಬಿಟ್ಟು ಇಂಡಿಯನ್ ಮೆಡಿಸಿನಲ್ಲಿ ಹೇಳಬೇಕು ಅಂತ ಅಂದರೆ ಗ್ರೀನ್ ಒಣ ದ್ರಾಕ್ಷಿ ಅಂತ ಬರುತ್ತೆ, ಹಸಿರು ಒಣ ದ್ರಾಕ್ಷಿ. ಅಷ್ಟೇ ಮಹತ್ವನೂ ಕೂಡ ಇದಕ್ಕೂ ಕೂಡ ಸ್ಥಾನ ಇದೆ. ಇದರಲ್ಲಿ ತುಂಬ ಆರೋಗ್ಯ ಪ್ರಯೋಜನಗಳಿದೆ. ಮತ್ತು ಏನಂದರೆ ದೀರ್ಘಕಾಲದಿಂದ ಯಾವುದೇ ರೋಗ ಇದ್ರೂ ಬೇಗ ಗುಣವಾಗುವಂತಹ ಔಷಧಿ. ಇದನ್ನು ಈ ಒಣ ದ್ರಾಕ್ಷಿ ಸೇವಿಸೋದ್ರಿಂದ ತುಂಬ ಅನುಕೂಲ ಇದೆ ಅಂತಲೇ ಹೇಳ್ಬೋದು. ಇದೆಲ್ಲರೂ ಕೂಡ ತಿಳಿದಿರೋ ವಿಷಯನೇ ಆಗಿದೆ. ಇದನ್ನು ರಾತ್ರಿ ನೀರಿನಲ್ಲಿ ನೆನೆಸ್ಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಿನ್ನಬೇಕು. ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ಈಸಿಯಾಗಿ ರಿಮೂವ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದು ಒಣ ದ್ರಾಕ್ಷಿ ಬಂದುಬಿಟ್ಟು, ಕಪ್ಪು ಒಣ ದ್ರಾಕ್ಷಿ ಬಂದುಬಿಟ್ಟು ಇದು ಎಷ್ಟು ಆರೋಗ್ಯಕರ ಅಂತ ಅಂದರೆ, ಯಾವುದೇ ರೋಗ ಇದ್ರೂ ಕೂಡ ಬೇಗ ಚೇತರಿಸ್ಕೊಳ್ಳೋಕೆ ತುಂಬ ಹೆಲ್ಪ್ ಮಾಡುತ್ತೆ ಇದು. ಅದು ಏನು ಅಂತ ಅಂದರೆ, ಮತ್ತು ಇದರಲ್ಲಿ ಫ್ಯಾಟ್ ಇರೋದಿಲ್ಲ, ಕೊಬ್ಬು ಇರೋದಿಲ್ಲ, ಕ್ಯಾಲೋರಿ, ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಅಂಶ ಈ ಥರ ಅಧಿಕವಾಗಿದೆ, ತುಂಬ ಹೆಚ್ಚಾಗಿರುತ್ತೆ ಇದು ಈ ದ್ರಾಕ್ಷಿಲಿ ಬಂದುಬಿಟ್ಟು. ಇದನ್ನು ನೀವು ದಿನ ಸೇವಿಸೋದ್ರಿಂದ ನಿಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಅಥವಾ ನಿಮಗೆ ಏನೇ ಹುಷಾರಿಲ್ಲ ಅಂತಂದ್ರೂ ಕೂಡ ಬೇಗ ಹುಷಾರಾಗುತ್ತೆ. ಇದು ಬಂದುಬಿಟ್ಟು ಎಷ್ಟೊಂದು ಪ್ರಯೋಜನಗಳಿದ್ದಾವೆ ಇದರಿಂದ, ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ. ನೀವು ಕೂಡ ಇದರ ಬಗ್ಗೆ ತಿಳ್ಕೊಂಬಿಟ್ಟು ನೀವು ಕೂಡ ಇದನ್ನು ಯೂಸ್ ಮಾಡಲಿ ಅಂತ ಹೇಳ್ಬಿಟ್ಟು, ನಾನು ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಏನು ವಿಶೇಷ ಅಂತ ಅಂದರೆ, ಈ ಕಪ್ಪು ದ್ರಾಕ್ಷಿಯಲ್ಲಿ ರೆಸ್ವರಾಟ್ರೋಲ್ ಅಂತ ಹೇಳ್ಬಿಟ್ಟು ಒಂದು ಅಂಶ ಇದೆ. ಇದರಲ್ಲಿ ಒಳ್ಳೆ ಹೇಳ್ಬೇಕಂದ್ರೆ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಇರೋದ್ರಿಂದ ಇದು ಮೈಯಲ್ಲಿರುವಂತಹ ಉರಿಯೂತ ಆಗಿರ್ಬೋದು ಅಥವಾ ಸೆಲ್ಸ್ ಇರ್ಬೋದು, ರೆಸ್ವರಾಟ್ರೋಲ್ ಅಂತ ಹೇಳ್ಬೋದು, ಹಾರ್ಟಲ್ಲಿರುವಂತಹ ಡಿಸೀಸಸ್ ಇರ್ಬೋದು, ಯಾವುದೇ ಇದ್ರೂ ಕೂಡ ಬೇಗ ಹುಷಾರು ಮಾಡುತ್ತೆ. ಇದರಲ್ಲಿ LDL ಮತ್ತು ಕೆಟ್ಟ ಕೊಲೆಸ್ಟ್ರಾಲನ್ನು ಬೇಗ ಕಡಿಮೆ ಮಾಡುವಂತಹ ಒಂದು ಅಂಶ ಇದೆ ಅಂತಲೇ ಹೇಳ್ಬೋದು. ಇದ್ರ ಬಂದುಬಿಟ್ಟು ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ತುಂಬ ಹೆಲ್ಪ್ಫುಲ್ಲು ಬಾಡಿಗೆ ಅಂತಲೇ ಹೇಳ್ಬೋದು ಈ ಕಪ್ಪು ದ್ರಾಕ್ಷಿಯಿಂದ. ನೆಕ್ಸ್ಟ್ ಬಂದುಬಿಟ್ಟು ಇದು ಅಸಿಡಿಟಿನ ಕ್ಲಿಯರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಸಿಡಿಟಿ ಅಂತ ಅಂದರೆ ನಿಮಗೆ ಗ್ಯಾಸ್ಟ್ರಿಕ್ ಇರ್ಬೋದು, ನೀವು ರಾತ್ರಿ ಹೊತ್ತಿನಲ್ಲಿ ಕಪ್ಪು ಒಣ ದ್ರಾಕ್ಷಿಯನ್ನು ನೆನೆಸಿ ನೀರನ್ನು ಕುಡಿಯೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಏನೇ ಇದ್ರೂ ಕೂಡ ಬೇಗ ಹುಷಾರಾಗುತ್ತೆ. ಮತ್ತು ನಿಮಗೆ ಎದೆ ಉರಿ ಇರ್ಬೋದು ಅಥವಾ ಏನೇ ಪಿತ್ತ ಗುಣಗಳಿರ್ಬೋದು, ಈ ಹೊಟ್ಟೆ ಉರಿ ಇರ್ಬೋದು, ಏನು ಉಂಟಾಗುತ್ತಲ್ಲ ಇದನ್ನೆಲ್ಲದನ್ನು ಕೂಡ ಕ್ಲಿಯರ್ ಮಾಡುತ್ತೆ ಈ ಕಪ್ಪು ಒಣ ದ್ರಾಕ್ಷಿ ಅಂತಲೇ ಹೇಳ್ಬೋದು. ಮತ್ತು ಇನ್ನು ಏನು ಅಂತ ಅಂದರೆ, ಇದರಲ್ಲಿ ರಕ್ತಹೀನತೆಯನ್ನು ನಿವಾರಿಸುತ್ತೆ. ರಕ್ತಹೀನತೆ ಅಂತಂದರೆ ಬ್ಲಡ್ ಇಲ್ಲ ಅಂತಂದರೆ ಬ್ಲಡ್ ಜಾಸ್ತಿ ಆಗುವಂಥದ್ದು. ಮತ್ತು ಇದರಲ್ಲಿ ಫೋಲಿಕ್ ಆಸಿಡ್ ಅಂಶ ಇರೋದ್ರಿಂದ, ಜೊತೆಗೆ ಐರನ್ನು, ವಿಟಮಿನ್ B ಅಂಶ ಎಲ್ಲದೂ ಕೂಡ ಅಧಿಕವಾಗಿದ್ದು ಇದನ್ನೆಲ್ಲ ಕಮ್ಮಿ ಮಾಡುತ್ತೆ. ಮತ್ತು ಮಹಿಳೆಯರಲ್ಲಿ ಕಬ್ಬಿಣಾಂಶ ಕೊರತೆ ಏನಾದರೂ ಇತ್ತು ಅಂತ ಅಂದರೆ ನೀಗಿಸೋದ್ರ ಜೊತೆಗೆ ದೇಹದಲ್ಲಿ ಹಿಮೋಗ್ಲೋಬಿನ್ ಕೂಡ ತುಂಬ ಹೆಚ್ಚಳವಾಗಿ ನಿವಾರಿಸುತ್ತೆ, ಬೇಗ ಕೊಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದು ಬಂದುಬಿಟ್ಟು ಫೋಲಿಕ್ ಆಸಿಡ್ ಜಾಸ್ತಿ ಇರೋದ್ರಿಂದ ಇದರಲ್ಲಿ ಐರನ್, ವಿಟಮಿನ್ನು, ಪ್ರೋಟೀನು, ವಿಟಮಿನ್ B ಎಲ್ಲದೂ ಕೂಡ ಜಾಸ್ತಿ ಇರೋದ್ರಿಂದ ಮಹಿಳೆಯರಲ್ಲಿ ಕಬ್ಬಿಣಾಂಶ, ಐರನ್ ಕೊರತೆ ಏನಾದರೂ ಇತ್ತು ಅಂತ ಅಂದರೆ ಬೇಗ ಹೋಗೋ ಥರ, ಅಂದರೆ ಜೊತೆಗೆ ದೇಹದಲ್ಲಿ ಕೂಡ ಹಿಮೋಗ್ಲೋಬಿನ್ನು ಕೂಡ ಜಾಸ್ತಿ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಮಾಡುತ್ತೆ ಇದಂತೂ. ಮತ್ತು ತೂಕ ಇಳಿಸೋಕೆ, ವೆಯ್ಟ್ ಲಾಸ್ ಮಾಡೋರಿಗೆ ಅಥವಾ ವೆಯ್ಟ್ ಮೇಂಟೈನ್ ಮಾಡೋರಿಗೆ ಅಥವಾ ಹೆಲ್ತಿಯಾಗಿರೋರಿಗೆ ಇದು ಕೂಡ ತುಂಬ ಒಳ್ಳೆಯದು. ಇದರಲ್ಲಿ ನಾರಿನಂಶವೂ ಕೂಡ ಜಾಸ್ತಿ ಇರೋದ್ರಿಂದ ಇದು ಡೈಜೆಷನ್ಗಿರ್ಬೋದು ಅಥವಾ ಹಸಿವು ನೀಗ್ಸೋಕ್ಕಿರ್ಬೋದು, ಇದಲ್ಲದೆ ಅತಿಯಾಗಿ ಏನು ತಿಂತಾರಲ್ಲ ಅದಕ್ಕೂ ಕೂಡ ಇದು ಬ್ರೇಕ್ ಹಾಕುತ್ತೆ. ಅಂತಂದರೆ ಅತಿಯಾಗಿ ತಿನ್ನೋದನ್ನು ಕಮ್ಮಿ ಮಾಡುತ್ತೆ ಮತ್ತು ಹೆಲ್ತಿಯಾಗಿರೋ ಫುಡ್ಡನ್ನು ಬಾಡಿ ಒಳಗಡೆ ಹೋಗೋ ಥರ ಕಂಟ್ರೋಲ್ ಮಾಡುತ್ತೆ. ಇದು ಡೈಜೆಷನ್ ಪ್ರಾಬ್ಲಮ್ ಏನೇ ಇದ್ದರೂ ಕಮ್ಮಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದು ಬಂದುಬಿಟ್ಟು ಕಪ್ಪು ಒಣ ದ್ರಾಕ್ಷಿ ತುಂಬ ಒಳ್ಳೆ ಹೆಲ್ಪ್ಫುಲ್ ವಿಡಿಯೋ.
ಮತ್ತೇನು ಅಂತ ಅಂದರೆ ಮೂಳೆ ಇರ್ಬೋದು, ಮೂಳೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈ ಸಂಧಿವಾತ ಅಥವಾ ಅಸ್ಥಿ ಸಂಧಿವಾತ ಸಮಸ್ಯೆ ಇರೋರು ಇದನ್ನು ತಿನ್ನೋದ್ರಿಂದ, ಸೇವಿಸೋದ್ರಿಂದ ತುಂಬ ಪರಿಹಾರ ಪಡಿಬೋದು. ಇದರಲ್ಲಿ ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್, ಪೋಲೇಟ್ ಮತ್ತು ಪೊಟ್ಯಾಷಿಯಮ್ನಂಥ ತುಂಬ ಐರನ್ ಕಂಟೆಂಟ್ಗಳಿದೆ ಇದರಿಂದ. ಇದು ಮೂಳೆಗಳ ಸಾಂದ್ರತೆ ಅಂದರೆ ಮಸಲ್ಸಲ್ಲಿರುವಂತಹ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ಬೇಗ ಹೆಲ್ಪ್ಫುಲ್ಲಾಗಿ ಸುಧಾರಿಸುತ್ತೆ ಅಂತಲೇ ಹೇಳ್ಬೋದು. ನೀವು ಆರೋಗ್ಯವಾಗಿರೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಹಲ್ಲಿನ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇದೇನು ಅಂತ ಅಂದರೆ ನಂಜು ನಿರೋಧಕ, ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಉತ್ಕರ್ಷ ವಿರೋಧಿ ಗುಣವನ್ನು ಇದು ಹೊಂದಿರೋದ್ರಿಂದ ಒಸಡಿನಲ್ಲಿರುವಂಥ ಊತ ಇರ್ಬೋದು ಆ ಗುಣನೂ ಕೂಡ ಹೊಂದಿದೆ. ಅಲ್ಲದೆ ಬಾಯಿ ಹುಣ್ಣು, ಆಮೇಲೆ ದಿನದಲ್ಲಿ 5ರಿಂದ 6 ಕಪ್ಪು ಒಣದ್ರಾಕ್ಷಿನ ಜಗಿಯೋದ್ರಿಂದ ಉಸಿರಿನ ದುರ್ವಾಸನೆ ಅಂದರೆ ಕಪ್ಪು ವಾಸನೆ ಇರ್ಬೋದು ಬಾಯಲ್ಲಿ, ಹಲ್ಲು ಉಳುಕಾಗೋದಿರ್ಬೋದು, ಬಾಯಲ್ಲಿ ಏನಾದ್ರು ಒಸಡು ಊದಿತ್ತು ಅಂದರೆ ಅದನ್ನು ಕೂಡ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಬಾಯಿ ಹುಣ್ಣಿಗೂ ಕೂಡ ತುಂಬ ಒಳ್ಳೆ ಮದ್ದು ಅಂತಲೇ ಹೇಳ್ಬೋದು. ಇದು ಬಂದುಬಿಟ್ಟು ನೀವು ದಿನಕ್ಕೆ 5ರಿಂದ 6 ಒಣ ದ್ರಾಕ್ಷಿ, ಕಪ್ಪು ದ್ರಾಕ್ಷಿಯನ್ನು ಜಗಿಯೋದ್ರಿಂದ ನಿಮ್ಮ ಕೆಟ್ಟ ಬಾಯಿ ವಾಸನೆ ಇರ್ಬೋದು ಕಮ್ಮಿ ಮಾಡುತ್ತೆ. ಮತ್ತು ನಿಮ್ಮ ಹಲ್ಲು ಉಳುಕಾಗೋದನ್ನು ತಡೆಯೋದಕ್ಕೆ ಎಲ್ಲ ಗುಣನೂ ಕೂಡ ಹೊಂದಿದೆ. ಇದು ಬಂದುಬಿಟ್ಟು ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಕಪ್ಪು ಒಣ ದ್ರಾಕ್ಷಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದು ಹಲ್ಲಿನ ಆರೋಗ್ಯಕ್ಕಲ್ದೇ ತುಂಬ ಆ್ಯಂಟಿ ಆಕ್ಸಿಡೆಂಟ್ ಹೊಂದಿರೋದ್ರಿಂದ ಈ ಬಾಯಿ ಹಲ್ಲು ಉಳುಕಾಗೋದು, ಆಮೇಲೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ನೇ ಜಾಸ್ತಿ ಮಾಡೋದು. ಮತ್ತು ಯಾವುದೇ ಬಾಯಲ್ಲಿರುವಂಥ ಹಲ್ಲಿನಲ್ಲಿರುವಂಥ ಆರೋಗ್ಯ ಕೂಡ ಒಸಡು ಊದೋದಿರ್ಬೋದು ಅಥವಾ ಬಾಯಿ ಹುಣ್ಣಾಗಿರ್ಬೋದು ಅಥವಾ ಹಲ್ಲು ಉಳುಕಾಗೋದಿರ್ಬೋದು ಇದನ್ನೆಲ್ಲ ತಡೆಯುತ್ತೆ ಅಂತಲೇ ಹೇಳ್ಬೋದು ಇದು ಬಂದುಬಿಟ್ಟು. ಮತ್ತು ಇನ್ನೊಂದು ಏನಪ್ಪ ಕೊನೆ ಅಂತಂದರೆ ಪುರುಷರಲ್ಲಿ ಸಂತಾನ ಶಕ್ತಿ ಹೆಚ್ಚಿಸುತ್ತೆ ಅಂತಂದರೆ ಪುರುಷರಲ್ಲಿ ಏನಂದರೆ ಕಾಮ ಮಾಡುವಾಗ ಜಾಸ್ತಿ ಇದೇ ಶಕ್ತಿ ಇರಲ್ಲ, ಅದನ್ನು ಕೂಡ ಹೆಚ್ಚಿಸುತ್ತೆ ಇದನ್ನು ತಿನ್ನೋದ್ರಿಂದ ಅಂತ ಹೇಳ್ತಾರೆ. ಇದು ಬಂದುಬಿಟ್ಟು ಇದ್ರ ಸೇವನೆಯಿಂದ ಪುರುಷರಲ್ಲಿ ವೀರ್ಯಾಣು ಏನಿರುತ್ತಲ್ವ ಅದರ ಪ್ರಮಾಣ ಹೆಚ್ಚಾಗೋಕ್ಕೂ ಕೂಡ ಸಹಾಯ ಮಾಡುತ್ತೆ. ಇದನ್ನು ಬಿಸಿ ಹಾಲಿನೊಂದಿಗೆ ಕಪ್ಪು ಒಣ ದ್ರಾಕ್ಷಿಯನ್ನು ಸೇವಿಸೋದ್ರಿಂದ ಯಾವುದೇ ಆಗಿರ್ಬೋದು ಹೆಲ್ಪ್ ಮಾಡುತ್ತೆ. ಮಿರುವಿಕೆಗೆ ಆಗಿರ್ಬೋದು, ಯಾವುದಕ್ಕೆ ಆಗಿರ್ಬೋದು ಪುರುಷರಿಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಮಲಬದ್ಧತೆ. ಈ ಮಲಬದ್ಧತೆ ನಿವಾರಣೆ ಕೂಡ ಮಾಡುತ್ತೆ. ಇದರಲ್ಲಿ ನಾರಿನಂಶ ಅಧಿಕವಾಗಿರೋದ್ರಿಂದ ದೇಹದಲ್ಲಿರುವಂಥ ನೈಸರ್ಗಿಕ ದ್ರವನ ಹೀರಿಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಮತ್ತು ಕರುಳಲ್ಲಿರುವಂಥ ಚಯಾಪಚಯ ಕ್ರಿಯೆ ಅಂದರೆ ಡೈಜೆಷನ್ ಆಗಿರ್ಬೋದು, ಯಾವುದೇ ಸಮಸ್ಯೆ ಇದ್ರೂ ಕೂಡ ಇದು ಬೇಗ ಪರಿಹಾರ ಮಾಡುತ್ತೆ ಅಂತಲೇ ಹೇಳ್ಬೋದು. ಮಲಬದ್ಧತೆ ಅಂದರೆ ಈಗ ನೀವು ಫುಡ್ ತಿಂದಿರ್ತೀರ, ಡೈಜೆಷನ್ ಆಗದೇ ಈಗ ಬಾತ್ರೂಮ್ಗೆ ಹೋಗೋದಾಗಿರ್ಬೋದು ಅದನ್ನೆಲ್ಲ ಕಮ್ಮಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದೇನು ಅಂತ ಅಂದರೆ ಚರ್ಮ ಹಾಗೂ ಕೂದಲಿನ ಆರೋಗ್ಯದ ಬಗ್ಗೆ ಹೇಳೋದಾದರೆ ಇದನ್ನು ಸೇವನೆ ಮಾಡೋದ್ರಿಂದ ಚರ್ಮ ಅಥವಾ ಕೂದಲಿನ ಆರೋಗ್ಯ ತುಂಬ ಸುಧಾರಿಸುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ವಿಟಮಿನ್ ಸಿ ಅಂಶ ಜಾಸ್ತಿ ಇರೋದ್ರಿಂದ ಇದು ಯಾವುದಕ್ಕೆ ಆದರೂ ವಿರೋಧಿ ಗುಣವಾಗಿ ಅಧಿಕವಾಗಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ ತುಂಬ ಒಳ್ಳೆಯ ಆರೋಗ್ಯಕರ ಪೌಷ್ಟಿಕಾಂಶಗಳಿದೆ. ಇದು ಚರ್ಮದ ಹೊಳಪನ್ನು ಹೆಚ್ಚಿಸೋ ಜೊತೆಗೆ ಕೂದಲು ಉದುರೋದನ್ನು ಕೂಡ ಕಮ್ಮಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಕಪ್ಪು ಒಣ ದ್ರಾಕ್ಷಿಯಲ್ಲಿ ತುಂಬ ಆರೋಗ್ಯಕರ ಪ್ರಯೋಜನಗಳಿವೆ. ನಿಮಗೂ ತಿಳಿದಿಲ್ಲ ಅಂತ ಅಂದರೆ ನಾನು ಅದಕ್ಕೆ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡಿದ್ದೀನಿ. ಈ ಕಪ್ಪು ಒಣ ದ್ರಾಕ್ಷಿ ಬಗ್ಗೆ ಎಲ್ಲದನ್ನು ಕೂಡ ಒಳ್ಳೆಯ ಆರೋಗ್ಯಕರವಾದಂಥ ಸಲಹೆಗಳನ್ನು ತಿಳಿಸಿದ್ದೀನಿ ನಿಮಗೆ. ನಾನು ಮಾಡಿರೋ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.